ಕರೆಂಟ್ ಯೂತ್‌ಗಳು ಇಲ್ಲ ಗ್ರಾಜುಯೇಟ್ಸ್‌ಗಳು ಫೇಸ್ ಮಾಡ್ತಾ ಇರುವ ಕೆಲವೊಂದು ಪ್ರಾಬ್ಲಮ್ಸ್‌ಗಳಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಬಂದ್ಬಿಟ್ಟು ಅನ್‌ಎಂಪ್ಲಾಯ್ಮೆಂಟ್. ಸೊ ಇಂಡಿಯಾದಲ್ಲಿ ಅನ್‌ಎಂಪ್ಲಾಯ್ಮೆಂಟ್ ಒಂದು ತುಂಬಾ ದೊಡ್ಡದಾದ ಒಂದು ಪ್ರಾಬ್ಲಮ್ ಆಗಿದೆ. ಸೊ ಬಟ್ ಆಕ್ಚುಲಿ ನಾವು ಕರೆಕ್ಟ್ ಆಗಿ ನೋಡಿದ್ರೆ ರಿಯಲಿ ಅನ್‌ಎಂಪ್ಲಾಯ್ಮೆಂಟ್ ಇದೆಯಾ ಅನ್ನುವಂಥದ್ದು. ಸೊ ಅನ್‌ಎಂಪ್ಲಾಯ್ಮೆಂಟ್ ಯಾಕೆ ಕ್ರಿಯೇಟ್ ಆಯ್ತು ಅನ್ನುವಂಥದ್ದು. ಒಬ್ಬ ಕ್ಯಾಂಡಿಡೇಟ್ ಅವನಲ್ಲಿ ಏನ್ ಪೊಟೆನ್ಷಿಯಲ್ ಇದೆ, ಅವನಲ್ಲಿ ಏನ್ ಎಬಿಲಿಟಿ ಇದೆ ಅದನ್ನ ಐಡೆಂಟಿಫೈ ಮಾಡ್ಕೊಂಡು ಅದೇ ಸೆಕ್ಟರ್ ಅಲ್ಲಿ ಅವನು ಹೋಗೋ ಬದಲು ತುಂಬಾ ಜನ ಯಾವ್ದನ್ನ ಮಾಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡ್ಕೊಂಡು ಆ ಕೋರ್ಸ್ ನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ಅವನ ಒಂದು ಎಬಿಲಿಟಿಗೆ ಅಗೇನ್ಸ್ಟ್ ಆಗಿ ಅವ್ನ್ ಫೀಲ್ಡ್ ಅನ್ನು ಚೂಸ್ ಮಾಡ್ತಾ ಇದ್ದಾನೆ. ಅಲ್ಲಿ ಅವನಿಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಅವನಿಗೆ ಜಾಬ್ ಸಿಗ್ತಾ ಇಲ್ಲ. ಈ ರೀತಿಯಾದ ಸಿಚುವೇಶನ್ಸ್ ಒನ್ ಆಫ್ ದ ರೀಸನ್ ಅಂತ ನಾನು ಹೇಳ್ತೇನೆ ಅನ್ಎಂಪ್ಲಾಯ್ಮೆಂಟ್ ಗೆ. ಸೊ ಪ್ರತಿಯೊಬ್ರು ಅಲ್ಲಿ ಒಂದೊಂದು ಡಿಫ್ರೆಂಟ್ ಆದ ಯುನಿಕ್ ಆದ ಒಂದು ಪೊಟೆನ್ಶಿಯಲ್ ಇರುತ್ತೆ, ಎಬಿಲಿಟಿ ಇರುತ್ತೆ. ಸೊ ನಮ್ಮಲ್ಲಿ ಏನ್ ಪೊಟೆನ್ಶಿಯಲ್ ಇದೆ, ನಮ್ಮಲ್ಲಿ ಏನ್ ಎಬಿಲಿಟಿ ಇದೆ ಅಂತ ಫೀಲ್ಡ್ ನ ಚೂಸ್ ಮಾಡ್ಕೊಂಡು ಅಲ್ಲಿ ನಾವು ನಮ್ಮ ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಂಡು ಗ್ರೋ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ ಆಗಿ ಕೆಲಸ ಸಿಕ್ಕೇ ಸಿಗುತ್ತೆ. ತುಂಬಾ ಇಂಡಸ್ಟ್ರೀಸ್ ಗಳಿದೆ ಮಾರ್ಕೆಟ್ ಅಲ್ಲಿ. ಅಗ್ರಿಕಲ್ಚರ್, ಹಾಸ್ಪಿಟಲ್, ಮ್ಯಾನುಫ್ಯಾಕ್ಚರಿಂಗ್, ಐಟಿ, ಡೆವಲಪ್ಮೆಂಟ್, ರಿಟೇಲ್, ಈ ರೀತಿ ತುಂಬಾದಾದ ಒಂದು ಇಂಡಸ್ಟ್ರೀಸ್ ಗಳಿದೆ. ಸೊ ಆಬ್ವಿಯಸ್ಲಿ ಎಲ್ಲ ಇಂಡಸ್ಟ್ರೀಸ್ ಗಳಲ್ಲಿ ಒಂದು ಎಂಟ್ರಿ ಲೆವೆಲ್ ಅಸೋಸಿಯೇಟ್ ಗಳ ಒಂದು ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಬಟ್ ಆದ್ರೆ ಏನಾಗ್ತಿದೆ, ಸೊ ಎಲ್ರು ಒಂದು ಪರ್ಟಿಕ್ಯುಲರ್ ಸ್ಕಿಲ್ ನ ಡೆವಲಪ್ ಮಾಡ್ತಾ ಇದ್ದಾರೆ, ಒಂದು ಪರ್ಟಿಕ್ಯುಲರ್ ಡಿಗ್ರಿ ಕೋರ್ಸಸ್ ಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಅವನಲ್ಲಿ ಆ ಎಬಿಲಿಟಿ ಇಲ್ಲದಿದ್ರು ಅವ್ನು ಇಂಜಿನಿಯರಿಂಗ್ ಮಾಡ್ತಾನೆ. ಸೊ ಎಲ್ರು ನೀಟ್ ಬರೀತಾ ಇದ್ದಾರೆ, ಅದಕ್ಕೆ ಅವನಲ್ಲಿ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲದಿದ್ರು ಆ ನೀಟ್ ಬರೀತಾನೆ. ಸೊ ಈ ರೀತಿಯಾಗಿ ಅಂದ್ರೆ ಅವನಲ್ಲಿ ಏನ್ ಪೊಟೆನ್ಶಿಯಲ್ ಇದೆ, ಅವ್ನು ಯಾವ್ದಕ್ಕೆ ಸುಟೇಬಲ್ ಅದನ್ನ ಅವ್ನು ಐಡೆಂಟಿಫೈ ಮಾಡ್ಕೊಂಡು ಆ ಫೀಲ್ಡ್ ಅಲ್ಲಿ ಹೋದ್ರೆ ಡೆಫಿನೆಟ್ ಆಗಿ ಅವನಲ್ಲಿ ಗ್ರೋ ಆಗ್ತಾನೆ. ತುಂಬಾ ಫೀಲ್ಡ್ಸ್ ಗಳಿದೆ. ಸೊ ಎಲ್ಲಿ ಅಪರ್ಚುನಿಟೀಸ್ ಗಳಿದೆ, ಕ್ಯಾಂಡಿಡೇಟ್ ನ ಒಂದು ಕೊರತೆ ಇದೆ. ಸೊ ಅವರು ಅವರವರ ಒಂದು ಎಬಿಲಿಟಿ, ಅವನ ಒಂದು ಸ್ಕಿಲ್, ಅವನ ಒಂದು ಪೊಟೆನ್ಶಿಯಲ್ ನ ಅಕಾರ್ಡಿಂಗ್ ಅವನು ಆ ಒಂದು ಇಂಡಸ್ಟ್ರಿಯಲ್ಲಿ ಕೋರ್ಸ್ ಮಾಡಿ ಆ ಪರ್ಟಿಕ್ಯುಲರ್ ಸ್ಕಿಲ್ ನ ಡೆವಲಪ್ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ನಿಗೆ ಜಾಬ್ ಸಿಗತ್ತೆ. ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಅಂದ್ರೆ ತುಂಬಾ ಅಂಡರ್ ಎಸ್ಟಿಮೇಟೆಡ್ ಒಂದು ಇಂಡಸ್ಟ್ರಿ ಎಲ್ಲಿ ತುಂಬಾ ಪೊಟೆನ್ಶಿಯಲ್ ಇದೆ. ಬಟ್ ಆದ್ರೆ ಗ್ರಾಜುಯೇಟ್ಸ್ ಗಳು ಇಲ್ಲ ಯೂತ್ ಈ ಒಂದು ಇಂಡಸ್ಟ್ರಿಗೆ ಬರ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಸೊ ಆ ಇಂಡಸ್ಟ್ರಿ ಬಂದ್ಬಿಟ್ಟು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಸೊ ಕರೆಂಟ್ ಮಾರ್ಕೆಟ್ ಅಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಗೆ ತುಂಬಾ ಪೊಟೆನ್ಶಿಯಲ್ ಇದೆ. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು, ಕಂಪನಿ ಇರ್ಬೋದು, ಇಲ್ಲದಿದ್ರೆ ಇಂಡಸ್ಟ್ರಿ ಇರ್ಬೋದು, ಅಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಬೇಕೇ ಬೇಕಾಗುತ್ತೆ. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಗಳ ಒಂದು ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ಸೊ ಪ್ರಾಡಕ್ಟ್ ಎಷ್ಟೇ ಒಳ್ಳೇದಿರ್ಲಿ, ಮಾರ್ಕೆಟಿಂಗ್ ಸರಿಯಾಗಿ ನಡೀತಾ ಇಲ್ಲ ಅಂತಂದ್ರೆ ಆ ಪ್ರಾಡಕ್ಟ್ ಸೇಲ್ ಆಗಲ್ಲ. ಅದೇ ಪ್ರಾಡಕ್ಟ್ ಎಷ್ಟೇ ಹಾಳಿರ್ಲಿ, ಒಳ್ಳೆದಾದ ಒಬ್ಬ ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ಆ ಪ್ರಾಡಕ್ಟ್ ನ ಸೇಲ್ ಮಾಡಬಹುದಾಗಿದೆ. ಸೊ ಆದ್ರಿಂದ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅನ್ನುವಂಥದ್ದು ಒನ್ ಆಫ್ ದ ಟಾಪ್ ಡಿಮಾಂಡ್ ಅಲ್ಲಿರುವಂತ ಒಂದು ಇಂಡಸ್ಟ್ರಿ ಆಗಿದೆ. ಕ್ಯಾಂಡಿಡೇಟ್ಸ್ ಗಳು ಯಾರು ಎಕ್ಸ್ಟ್ರೋವರ್ಟ್ ಆಗಿದ್ದೀರಾ, ಸೊ ನಿಮ್ಮಲ್ಲಿ ಒಳ್ಳೆದಾದ ಒಂದು ಪ್ರೆಸೆಂಟೇಶನ್ ಸ್ಕಿಲ್ ಇದೆ, ಸೊ ನೀವು ಯಾವಾಗ್ಲೂ ಒಂದು ಗ್ರೂಪ್ ಅಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಾ, ನಿಮ್ಮನ್ನ ನೀವು ಒಳ್ಳೆದಾಗಿ ಪ್ರೆಸೆಂಟ್ ಮಾಡ್ತೀರಾ, ಫ್ರೆಂಡ್ಲಿ ಆಗಿದ್ದೀರಾ, ಸೊ ನಿಮ್ಮ ಒಬ್ನನ್ನು ಕನ್ವಿನ್ಸ್ ಮಾಡುವಂತ ಸ್ಕಿಲ್ ನಿಮ್ಮಲ್ಲಿದೆ. ಸೊ ಈ ರೀತಿಯಾದ ಕೆಲವೊಂದು ಮಾರ್ಕೆಟಿಂಗ್ ಸ್ಕಿಲ್ಸ್ ಗಳು ನಿಮ್ಮಲ್ಲಿ ಇದೆ ಅಂತಾದ್ರೆ ಡೆಫಿನೆಟ್ ಆಗಿ ನೀವು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅನ್ನು ಕನ್ಸಿಡರ್ ಮಾಡಬೇಕು. ಸೊ ಫಸ್ಟ್ ಗೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಪ್ರೊಫೈಲ್ಸ್ ಗಳನ್ನ ನೋಡೋಣ. ಸೊ ಫಸ್ಟ್ ಗೆ ಬಂದ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ನಾರ್ಮಲ್ ಆಗಿ ಏನ್ ಮಾಡ್ತಾನೆ, ಕಸ್ಟಮರ್ ಹತ್ರ ಹೋಗ್ತಾನೆ, ಅವನ ಒಂದು ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಗಳನ್ನ ತಗೊಂಡು, ಸೊ ಕಸ್ಟಮರ್ ಗೆ ಅವನ ಒಂದು ಪ್ರಾಡಕ್ಟ್ ಮತ್ತೆ ಸರ್ವಿಸಸ್ ಒಂದು ಬೆನಿಫಿಟ್ ಅನ್ನು ಎಕ್ಸ್ಪ್ಲೈನ್ ಮಾಡಿ ಅವ್ರು ಅದನ್ನು ಪರ್ಚೇಸ್ ಮಾಡುವಾಗೆ ಮಾಡ್ತಾನೆ. ಸೊ ಈ ಒಂದು ಇಂಡಸ್ಟ್ರಿ ಬಂದ್ಬಿಟ್ಟು ಯೂಶುವಲಿ ನಾವು ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ನೋಡ್ತೇವೆ, ಇನ್ವೆಸ್ಟ್ಮೆಂಟ್, ಲೋನ್, ರಿಯಲ್ ಎಸ್ಟೇಟ್. ಸೊ ಈ ರೀತಿ ಬೇರೆ ಬೇರೆ ಇಂಡಸ್ಟ್ರೀಸ್ ಗಳಲ್ಲಿ ನಾವು ಸೇಲ್ಸ್ ಎಕ್ಸಿಕ್ಯೂಟಿವ್ ನ ಒಂದು ರಿಕ್ವೈರ್ಮೆಂಟ್ ಅನ್ನು ನಾವು ನೋಡ್ತೇವೆ. ಸೊ ನೆಕ್ಸ್ಟ್ ಸೆಕೆಂಡ್ ಜಾಬ್ ರೋಲ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಸೊ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಬಂದ್ಬಿಟ್ಟು ಸೊ ಯಾವುದೇ ಒಂದು ಪ್ರಾಡಕ್ಟ್ ನ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮತ್ತೆ ಪ್ಲಾನಿಂಗ್ ಅನ್ನು ಮಾಡುವಂತದ್ದು, ಅದಕ್ಕೆ ಬೇಕಾಗುವಂತಹ ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗ್ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡುವಂತದ್ದು, ಬೇರೆ ಬೇರೆ ಸೆಗ್ಮೆಂಟ್ ಅಲ್ಲಿ ಬೇರೆ ಬೇರೆ ಲೆವೆಲ್ ಅಲ್ಲಿ ಮಾರ್ಕೆಟಿಂಗ್ ಪ್ಲಾನಿಂಗ್ ಅನ್ನು ಮಾಡುವಂತದ್ದು ಆಗಿರುತ್ತೆ. ಸೊ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ನ ಒಂದು ರಿಕ್ವೈರ್ಮೆಂಟ್ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ ಗಳಲ್ಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಒಂದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇರುವಂತದ್ದು ಟೆಲಿಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್. ಸೊ ಟೆಲಿಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಲ್ಲಿ ಮೇನ್ ಆಗಿ ಎರಡು ಇರುತ್ತೆ, ಒಂದು ಇನ್ಬೌಂಡ್, ಇನ್ನೊಂದು ಔಟ್ ಬೌಂಡ್. ಸೊ ಔಟ್ ಬೌಂಡ್ ಅಲ್ಲಿ ನೀವು ಕಸ್ಟಮರ್ ಗೆ ಕಾಲ್ ಮಾಡ್ತೀರಾ, ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತೀರಾ. ಸೊ ಅವರು ಆ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡುವಾಗೆ
ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅನ್ನು ತಗೊಳ್ಳುವಾಗ ಈ ರೀತಿಯಾಗಿ ಬೇರೆ ಬೇರೆ ವೇ ಅಲ್ಲಿ ನೀವು ಕಸ್ಟಮರ್ ಗೆ ಕಾಲ್ ಮಾಡ್ಬಿಟ್ಟು ಏನು ಸೇಲ್ಸ್ ಮಾಡ್ತೀರಾ ಅದು ಔಟ್ಬೌಂಡ್ ಮಾರ್ಕೆಟಿಂಗ್ ಆಗಿರುತ್ತೆ. ಅದೇ ಇನ್ನೊಂದು ಇನ್ಬೌಂಡ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ನೀವು ನೀವು ಕಂಪನಿಗೆ ಕಾಲ್ ಮಾಡ್ತೀರಾ ಅವರ ಪ್ರಾಡಕ್ಟ್ ರಿಲೇಟೆಡ್ ಇನ್ಫಾರ್ಮೇಶನ್ ನ ತಗೊಳ್ಳಿಕ್ಕೆ, ಇಲ್ಲದಿದ್ರೆ ಮೇ ಬಿ ಸರ್ವಿಸ್ ರಿಲೇಟೆಡ್ ನಿಮ್ಗೆ ಆ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಇದೆ, ಯಾವ ರೀತಿ ಅದನ್ನು ಸಾಲ್ವ್ ಮಾಡುವುದು, ಈ ರೀತಿಯಾಗಿ ನೀವು ಕಂಪನಿಗೆ ಕಾಲ್ ಮಾಡುವಂತದ್ದು. ಅಲ್ಲಿ ಯಾರು ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅವರು ಇನ್ಬೌಂಡ್ ಕಸ್ಟಮರ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ಸೊ ಇಲ್ಲಿ ನಿಮ್ಗೆ ಎರಡು ಬರುತ್ತೆ, ಒಂದು ನ್ಯಾಷನಲ್, ಇನ್ನೊಂದು ಇಂಟರ್ನ್ಯಾಷನಲ್. ನ್ಯಾಷನಲ್ ಅಂದ್ರೆ ನೀವು ಇಂಡಿಯಾದಲ್ಲಿ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವವರು ಆಗಿರ್ತೀರಾ, ಟೆಲಿಮಾರ್ಕೆಟಿಂಗ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವವರು ಆಗಿರ್ತೀರಾ. ಎಕ್ಸಾಂಪಲ್ಗೆ ವೋಡಾಫೋನ್ ಇಂದ ನಮ್ಗೆ ಕಾಲ್ ಬರುತ್ತೆ, ಇಲ್ಲ ಬೇರೆ ಬೇರೆ ಬ್ಯಾಂಕ್ ಇಂದ ನಮ್ಗೆ ಕಾಲ್ಸ್ ಗಳೆಲ್ಲ ಬರುವಂತದ್ದು, ಅದು ನ್ಯಾಷನಲ್ ಟೆಲಿಮಾರ್ಕೆಟಿಂಗ್ ಸರ್ವಿಸ್ಗಳು. ಇನ್ನೊಂದು ಇಂಟರ್ನ್ಯಾಷನಲ್ ಟೆಲಿಮಾರ್ಕೆಟಿಂಗ್ ಸರ್ವಿಸ್ಗಳು, ನೀವು ಬೇರೆ ಕಂಟ್ರಿಯ ಕಸ್ಟಮರ್ ಗಳಿಗೆ ಔಟ್ಬೌಂಡ್ ಅವರಲ್ಸ್ ಇನ್ಬೌಂಡ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವಂತದ್ದು. US UK ಯೂಶುವಲಿ ಜಾಸ್ತಿಯಾಗಿ ನಮ್ಮ ಇಂಡಿಯಾದಲ್ಲಿ US UK ಕ್ಲೈಂಟ್ಸ್ ಗಳು ಗೆ ವರ್ಕ್ ಮಾಡೋದು ಜಾಸ್ತಿ ಆಗಿರುತ್ತೆ. ಸೊ ಯೂಶುವಲಿ ನಾವು ಇಲ್ಲಿ ಮೇ ಬಿ ಆಫ್ಟರ್ನೂನ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತೇವೆ, ಮೇ ಬಿ 2 to 11 ಆರ್ಎಲ್ಸ್ ಕಂಪ್ಲೀಟ್ ನೈಟ್ ಶಿಫ್ಟ್ ಅಲ್ಲಿ ನಾವು ಇಲ್ಲಿ ವರ್ಕ್ ಮಾಡ್ತೇವೆ. ಸೊ ಈ ರೀತಿ ಟೆಲಿಮಾರ್ಕೆಟಿಂಗ್ ಸರ್ವಿಸ್ ಅಲ್ಲಿ ನಾವು ಆಸ್ ಅ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಬಹುದು. ಟೆಲಿಮಾರ್ಕೆಟಿಂಗ್ ಅಲ್ಲಿ ಇರುವಂತ ಬೇರೆ ಬೇರೆ ಜಾಬ್ ಪ್ರೊಫೈಲ್ಸ್ ಗಳು ಬಂದ್ಬಿಟ್ಟು ಔಟ್ಬೌಂಡ್ ಟೆಲಿಮಾರ್ಕೆಟಿಂಗ್, ಇನ್ಬೌಂಡ್ ಟೆಲಿಮಾರ್ಕೆಟಿಂಗ್, ಲೀಡ್ ಜನರೇಷನ್ ಸ್ಪೆಷಲಿಸ್ಟ್, ಅಪಾಯಿಂಟ್ಮೆಂಟ್ settler, research interviewer, customer service representative, collection specialist, sales closer, product promoter, technical support, retention specialist, visual call center agent, business development executive, quality assurance analyst. Next, customer relationship officer. So customer relationship officer ಅಂದ್ರೆ ಕಸ್ಟಮರ್ ಗೆ ಏನಾದ್ರೂ ಇಶ್ಯೂಸ್ ಬಂತು, ಅವ್ರಿಗೆ ಏನಾದ್ರೂ ಹೆಲ್ಪ್ ಬೇಕು, ಅವಾಗ ನೀವು ಅವ್ರಿಗೆ ಸಪೋರ್ಟ್ ಮಾಡುವಂತದ್ದು. ಸೊ ಕಸ್ಟಮರ್ ರಿಲೇಶನ್ಶಿಪ್ ಆಫೀಸರ್ ನೀವು ಆಲ್ಮೋಸ್ಟ್ ಎಲ್ಲಾ ಕಡೆ ನೋಡ್ತೀರಾ. ನೀವು ಯಾವುದೇ ಒಂದು ಶೋರೂಮ್ ಹೋದಾಗ ಅಲ್ಲಿ ಕಸ್ಟಮರ್ ರಿಲೇಶನ್ಶಿಪ್ ಆಫೀಸರ್ ಇರ್ತಾರೆ. ಸೊ ಅವರು ಕಸ್ಟಮರ್ ನ ಒಂದು ಕ್ವೆರೀಸ್ ಗಳನ್ನು ಅಟೆಂಡ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಒಂದು ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಟೇಲ್ ಸೇಲ್ಸ್ ಎಕ್ಸಿಕ್ಯೂಟಿವ್. ರಿಟೇಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದ್ರೆ ಯೂಶುವಲಿ ನೀವು ಯಾವುದೇ ಒಂದು ರಿಟೇಲ್ ಶಾಪ್ ಹೋಗ್ತೀರಾ ಅನ್ಕೊಳ್ಳಿ, ಮೇ ಬಿ ಡಿ ಮಾರ್ಟ್ ಇರ್ಬೋದು, ಸ್ಮಾರ್ಟ್ ಬಜಾರ್ ಇರ್ಬೋದು, ಇಲ್ಲದಿದ್ರೆ ಮಾಲ್ಸ್ ಗಳಲ್ಲಿ ನೀವು ಬಟ್ಟೆ ಅಂಗಡಿಗಳನ್ನ ನೋಡ್ಬೋದು, ರಿಲಯನ್ಸ್, ಟ್ರೆಂಡ್ಸ್, ಮ್ಯಾಕ್ಸ್, ಝೂಡಿಯೋ, ಈ ರೀತಿ. ಸೊ ಇಲ್ಲಿ ರಿಟೇಲ್ ಎಕ್ಸಿಕ್ಯೂಟಿವ್ ಆಗಿ ನೀವು ವರ್ಕ್ ಮಾಡಬಹುದು. ಸೊ ರಿಟೇಲ್ ಎಕ್ಸಿಕ್ಯೂಟಿವ್ ಗಳ ಮೈನ್ ಇದೇನಾಗಿರುತ್ತೆ, ಸೊ ಅಲ್ಲಿ ಏನ್ ಪ್ರಾಡಕ್ಟ್ ಡಿಸ್ಪ್ಲೇ ಆಗಿರುತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಡುವಂತದ್ದು. ಕಸ್ಟಮರ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕಿದ್ರೆ, ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ಮಾಹಿತಿ ಬೇಕಂತಿದ್ರೆ ಅವರು ನಿಮ್ಮನ್ನು ಕೇಳ್ತಾರೆ. ಸೊ ನೀವು ಅವರಿಗೆ ಒಂದು ಕರೆಕ್ಟ್ ಆದ ಒಂದು ಮಾಹಿತಿಯನ್ನು ಪ್ರೊವೈಡ್ ಮಾಡುವಂತದ್ದು ಆಗಿರುತ್ತೆ. ಸೊ ರಿಟೇಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಸೊ ನಾವು ನಮ್ಮ ಊರಲ್ಲೇ ಇರ್ಬೋದು, ನಮ್ಮ ಸಿಟಿಯಲ್ಲೇ ಇರ್ಬೋದು, ಎಲ್ಲಾ ಕಡೆ ಮಾಲ್ಸ್ ಗಳು ಬರ್ತಾನೆ ಇದೆ. ಅಲ್ಲಿ ತುಂಬಾ ರಿಟೇಲ್ ಶಾಪ್ಸ್ ಗಳು ಬರ್ತಾ ಇದೆ, ಬೇರೆ ಬೇರೆ ಬಟ್ಟೆ ರಿಲೇಟೆಡ್, ಗ್ರಾಸರಿ ರಿಲೇಟೆಡ್, ಶೂಸ್, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್, ಈ ರೀತಿಯಾದ ಶೋರೂಮ್ಸ್ ಗಳು ಎಲ್ಲಾ ಮಾಲ್ಸ್ ಗಳಲ್ಲಿ ನಾವು ನೋಡ್ತೇವೆ. ಸೊ ಇಲ್ಲಿ ಒಬ್ಬ ರಿಟೇಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ನ ಒಂದು ರಿಕ್ವೈರ್ಮೆಂಟ್ ತುಂಬಾ ಇರುತ್ತೆ. ಸೊ ರಿಟೇಲ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಎಂಟ್ರಿ ಲೆವೆಲ್ ಪೋಸ್ಟ್ ಬಂದ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೀನಿಯರ್ ಅಸೋಸಿಯೇಟ್, ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್, ಫ್ಲೋರ್ ಮ್ಯಾನೇಜರ್, ಸೂಪರ್ವೈಸರ್, ಡಿಪಾರ್ಟ್ಮೆಂಟ್ ಮ್ಯಾನೇಜರ್, ಅಸಿಸ್ಟೆಂಟ್ ಸ್ಟೋರ್ ಮ್ಯಾನೇಜರ್, district level store manager, regional level store manager, training coordinator, visual merchandiser, ಸ್ಟಾಕ್ ಅಸೋಸಿಯೇಟ್, ಕ್ಯಾಶಿಯರ್. ನೆಕ್ಸ್ಟ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇರುವಂತಹ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಬ್ರಾಂಡ್ ಪ್ರಮೋಟರ್ಸ್. ಸೊ ಬ್ರಾಂಡ್ ಪ್ರಮೋಟರ್ ಯಾವುದೋ ಒಂದು ದೊಡ್ಡ ದೊಡ್ಡ ಬ್ರಾಂಡ್ ನ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ ಗಳನ್ನು ಮಾಡುವಂತದ್ದು, ಇವೆಂಟ್ಸ್ ಗಳನ್ನ ಆರ್ಗನೈಸ್ ಮಾಡುವಂತದ್ದು, ಎಕ್ಸಿಬಿಷನ್ ಗಳಲ್ಲಿ ಒಂದು ಸ್ಟಾಲ್ ಅನ್ನು ಹಾಕಿ ಅಲ್ಲಿ ಪ್ರಮೋಷನ್ ಅನ್ನು ಮಾಡುವಂತದ್ದು, ಮಾಲ್ಸ್ ಗಳಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ ಗಳನ್ನ ಮಾಡ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಬ್ರಾಂಡ್ ನ ಪ್ರಮೋಷನ್ ಮಾಡುವಂತದ್ದು ಆಗಿರುತ್ತೆ. ಸೊ ಬ್ರಾಂಡ್ ಪ್ರಮೋಟರ್ಸ್ ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಒಂದು ಡಿಮ್ಯಾಂಡ್ ಇದೆ. ನೆಕ್ಸ್ಟ್ ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಆಗಿರುತ್ತೆ. ಸೊ ನಾವು ಯೂಶುವಲಿ ನೋಡಿರ್ತೇವೆ, ತುಂಬಾ ಜನ ಡಿಕ್ಷನರಿ ಇಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳನ್ನ ಹಿಡ್ಕೊಂಡು ಮನೆಯಿಂದ ಮನೆಗೆ, ಅಂಗಡಿಯಿಂದ ಅಂಗಡಿಗೆ ಹೋಗ್ತಾ ಇರ್ತಾರೆ. ಸೊ ಇವರು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ. ಸೊ ಇವರು ಇನಿಷಿಯಲಿ ಎಂಟ್ರಿ ಲೆವೆಲ್ ಅಲ್ಲಿ ಅವರು ಡೈರೆಕ್ಟ್ ಆಗಿ ಒಬ್ಬರೇ ಹೋಗ್ಬಿಟ್ಟು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅವರಲ್ಲಿ ಒಂದು ಪ್ರಮೋಷನ್ ಇರುತ್ತೆ, ಅವ್ರ ಅಂಡರ್ ಒಂದು ಟೀಮ್ ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರನ್ನ ಟ್ರೈನ್ ಮಾಡ್ಬಿಟ್ಟು ಅವ್ರ ಹತ್ರ ಡೈರೆಕ್ಟ್ ಸೆಲ್ಲಿಂಗ್ ಅನ್ನು ಮಾಡಿಸುವಂತದ್ದು ಆಗಿರುತ್ತೆ. ಸೊ ಇಲ್ಲಿ ಸಹ ಬೇರೆ ಬೇರೆ ಲೆವೆಲ್ಸ್ ಗಳು ಇರುತ್ತೆ. ಇನಿಷಿಯಲ್ ಲೆವೆಲ್ ಅಲ್ಲಿ ಅವ್ರು ಗ್ರೌಂಡ್ ವರ್ಕ್ ಮಾಡ್ಲೇಬೇಕು.
ಮಾಡ್ಲೇಬೇಕಾಗತ್ತೆ. ಅದ್ರ ನಂತರ ಅವರೊಂದು ಟೀಮ್ ನ ಸೆಟ್ ಮಾಡುವಂತದ್ದು, ಆ ಟೀಮ್ ಅನ್ನು ಟ್ರೈನಿಂಗ್ ಅನ್ನು ಮಾಡುವಂತದ್ದು, ಅದ್ರ ನಂತರ ಅವ್ರಿಗೆ ಜಾಸ್ತಿಯಾಗಿ ಫೀಲ್ಡ್ ಹೋಗ್ಲಿಕ್ಕೆ ಇರಲ್ಲ. ಬಟ್ ಅವ್ರನ್ನು ಟೀಮ್ ಪ್ರಾಪರ್ ಆಗಿ ಟ್ರೈನ್ ಮಾಡುವಂತದ್ದು, ಟಾರ್ಗೆಟ್ ಅನ್ನು ಅಚೀವ್ ಮಾಡುವಂತದ್ದು, ಟೈಮ್ ಟು ಟೈಮ್ ರಿಪೋರ್ಟ್ ಅನ್ನು ಜನರೇಟ್ ಮಾಡುವಂತದ್ದು, ಅವರ ಒಂದು ಅಪ್ಪರ್ ಅಥಾರಿಟಿಗೆ ರಿಪೋರ್ಟ್ ಅನ್ನು ಪ್ರೊವೈಡ್ ಮಾಡುವಂತದ್ದು, ಸೊ ಸೇಲ್ಸ್ ಅನ್ನು ಇನ್ಕ್ರೀಸ್ ಮಾಡುವಂತದ್ದು, ಈ ರೀತಿ ಆಕ್ಟಿವಿಟೀಸ್ ಗಳನ್ನ ಮಾಡ್ಲಿಕ್ಕೆ ಇರುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಗೆ ಬರೋಣ. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಅರ್ನಿಂಗ್ ಪೊಟೆನ್ಶಿಯಲ್ ಯಾವ ರೀತಿ ಇದೆ, ಯಾವ ಸೋರ್ಸಸ್ ಇಂದ ಅರ್ನಿಂಗ್ ಮಾಡಬಹುದು ಅಂತ ನೋಡಿ. ಯೂಶುವಲಿ ನೀವು ಯಾವುದೇ ಒಂದು ಬೇರೆ ಪ್ರೊಫೈಲ್ ಕಂಪೇರ್ ಮಾಡಿ, ಎಕ್ಸಾಂಪಲ್ ಗೆ ನೀವು ಒಂದು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲದಿದ್ರೆ IT ಕಂಪನಿಯಲ್ಲಿ ನೀವು ಆಸ್ ಅ ಡೆವಲಪರ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಈ ರೀತಿ ಬೇರೆ ಬೇರೆ ಇಂಡಸ್ಟ್ರಿ, ಸಪೋಸ್ ನೀವು ಒಬ್ಬ ಡಾಕ್ಟರ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಲಾಯರ್ ಆಗಿದ್ದೀರಾ ಅಂತ ಆದ್ರೆ ನಿಮ್ಗೆ ತುಂಬಾ ಸ್ಪೆಸಿಫಿಕ್ ಅರ್ನಿಂಗ್ ಸೋರ್ಸಸ್ ಗಳು ಇರುತ್ತೆ. ಒಂದೇ ನೀವು ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರ್ತೀರಾ, ಇಲ್ಲ ಸ್ಯಾಲ್ರಿ ಜೊತೆ ನೀವು ಮೇ ಬಿ ಎಕ್ಸ್ಟ್ರಾ ಪಾರ್ಟ್ ಟೈಮ್ ಆಗಿ ಏನಾದ್ರು ಬೇರೆ ವರ್ಕ್ ಮಾಡ್ಕೊಂಡು, ನಿಮ್ಮ ರಿಲೇಟೆಡ್ ವರ್ಕ್ ಮಾಡ್ಕೊಂಡು ನೀವು ಅರ್ನಿಂಗ್ಸ್ ಅನ್ನು ಮಾಡಬಹುದಾಗಿದೆ. ಸೊ ತುಂಬಾ ಲಿಮಿಟೆಡ್ ಅರ್ನಿಂಗ್ ಪೊಟೆನ್ಶಿಯಲ್ಸ್ ಗಳು ಇರುತ್ತೆ ನಾರ್ಮಲ್ ಆಗಿ ಬೇರೆ ಜಾಬ್ ಪ್ರೊಫೈಲ್ಸ್ ಅಲ್ಲಿ. ಬಟ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ಅರ್ನಿಂಗ್ ಪೊಟೆನ್ಶಿಯಲ್ಸ್ ಏನಿದೆ ಅದು ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ಫಸ್ಟ್ ಆಗಿ ಮೇನ್ ಆಗಿ ಅರ್ನಿಂಗ್ ಪೊಟೆನ್ಶಿಯಲ್ ಬಂದ್ಬಿಟ್ಟು ಫಿಕ್ಸ್ಡ್ ಸ್ಯಾಲರಿ, ಇದಕ್ಕೆ ಬೇಸ್ ಸ್ಯಾಲರಿ ಅಂತ ಹೇಳ್ತಾರೆ. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ ಇದು ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ 90% ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಜಾಬ್ ಅಲ್ಲಿ ನಿಮ್ಗೆ ಫಿಕ್ಸ್ಡ್ ಬೇಸ್ ಸ್ಯಾಲರಿ ಅಂತ ಕೊಡ್ತಾರೆ. ಬಟ್ ಕೆಲವೊಂದು, ನಾನು ಅದೇ ಹೇಳಿದೆ, ಡೈರೆಕ್ಟ್ ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್, ಇದ್ರಲ್ಲಿ ಕೆಲವೊಮ್ಮೆ ಎಂಟ್ರಿ ಲೆವೆಲ್ ಅಲ್ಲಿ ಫಿಕ್ಸ್ಡ್ ಸ್ಯಾಲರಿ ಅಂತ ಇರಲ್ಲ. ಅವರು ಪ್ರಾಡಕ್ಟ್ ಅನ್ನು ಸೇಲ್ ಮಾಡಿದಾಗೆ ಅವ್ರಿಗೆ ಕಮಿಷನ್ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಅವ್ರಿಗೊಂದು ಬೇಸ್ ಸ್ಯಾಲರಿಯನ್ನು ಸೆಟ್ ಮಾಡ್ತಾರೆ. ಓಕೆ, ಸೊ ಮ್ಯಾಕ್ಸಿಮಮ್ ಎಲ್ಲ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ ಫಿಕ್ಸ್ಡ್ ಸ್ಯಾಲರಿ ಅಂತ ಇರುತ್ತೆ. ಇದು ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಟ್ಟು ವೇರಿಯಬಲ್ ಇನ್ಕಮ್ಸ್ ಗಳು. ಸೊ ವೇರಿಯಬಲ್ ಇನ್ಕಮ್ಸ್ ಬಂದ್ಬಿಟ್ಟು ನಿಮ್ಗೆ ಕಮಿಷನ್ ಪ್ರೊವೈಡ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ಫಿಕ್ಸ್ಡ್ ಸ್ಯಾಲರಿ, ನಿಮ್ಗೆ ಕೆಲವೊಂದು ಪ್ರಾಡಕ್ಟ್ ನ ಒಂದು ಸೇಲ್ ಆದಾಗ ನಿಮ್ಗೆ ಅದಕ್ಕೆ ಇಷ್ಟು ಅಂತ ಕಮಿಷನ್ ಪ್ರೊವೈಡ್ ಮಾಡ್ತಾರೆ. ಎಕ್ಸಾಂಪಲ್ ಗೆ ರಿಯಲ್ ಎಸ್ಟೇಟ್ ಎಕ್ಸಿಕ್ಯೂಟಿವ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ನಿಮ್ಗೆ ಒಂದು ಬೇಸ್ ಸ್ಯಾಲರಿ ಇರುತ್ತೆ. ಅದ್ರ ಜೊತೆ ನಿಮ್ಮ ಒಂದು ಸೇಲ್ಸ್, ಸೊ ಎಷ್ಟು ಕಸ್ಟಮರ್ ಯಾವ ಒಂದು ರಿಯಲ್ ಎಸ್ಟೇಟ್ ಅನ್ನು ಬೈ ಮಾಡಿದ್ರು, ಆರ್ ಎಲ್ಸ್ ಫ್ಲಾಟ್ ಅನ್ನು ಬೈ ಮಾಡಿದ್ರು, ಇದ್ರ ಮೇಲೆ ನಿಮ್ಗೆ ಇಷ್ಟು ಅಂತ ಕಮಿಷನ್ ಅನ್ನು ಪೇ ಮಾಡುತ್ತೆ ಕಂಪನಿ. ಸೊ ಅದ್ರ ಜೊತೆ ಬಂದ್ಬಿಟ್ಟು ನಿಮ್ಗೆ ಇನ್ಸೆಂಟಿವ್ಸ್ ಪ್ರೊವೈಡ್ ಮಾಡ್ತಾರೆ. ಇದು ವೇರಿಯಬಲ್ಸ್ ಗಳಲ್ಲಿ ಇನ್ನೊಂದು. ಬೋನಸಸ್ ಗಳು ಇರುತ್ತೆ. ಸೊ ಅದ್ರ ಜೊತೆ ನಿಮ್ಗೆ ಟ್ರಿಪ್, ಗಿಫ್ಟ್ಸ್, ಈ ರೀತಿಯಾದ ಕೆಲವೊಂದು ವೇರಿಯಬಲ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಟ್ಟು ಅಡಿಷನಲ್ ಪರ್ಕ್ಸ್ ಗಳು. ಅಡಿಷನಲ್ ಪರ್ಕ್ಸ್ ಅಂದ್ರೆ ನಿಮ್ಗೆ ಪ್ರಾಫಿಟ್ ಅಲ್ಲಿ ಕೆಲವೊಮ್ಮೆ ಶೇರ್ಸ್ ಅನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಇಲ್ದಿದ್ರೆ ಕಂಪನಿ ಒಂದು ಸ್ಟಾಕ್ಸ್ ಮತ್ತೆ ಶೇರ್ಸ್ ಅನ್ನು ಸಹ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಈ ರೀತಿಯಾದ ಒಂದು ಅಡ್ವಾಂಟೇಜಸ್ ಗಳು ಕೆಲವೊಂದು ಕಂಪನೀಸ್ ಗಳಲ್ಲಿ ಸಹ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಅರ್ನಿಂಗ್ ಪೊಟೆನ್ಶಿಯಲ್ ಬಂದ್ಬಿಟ್ಟು ಅಲವೆನ್ಸ್ ಮತ್ತೆ ಬೆನಿಫಿಟ್ಸ್ ಗಳು. ಸೊ ನಿಮ್ಗೆ ಟ್ರಾವೆಲ್ ಅಲವೆನ್ಸ್ ಇರುತ್ತೆ, ಫೋನ್ ಅಲವೆನ್ಸ್ ಇರುತ್ತೆ, ಮತ್ತೆ ಕಂಪನಿ ಕಾರ್ ಪ್ರೊವೈಡ್ ಮಾಡಿದ್ರೆ ಅದಕ್ಕೆ ಅಲವೆನ್ಸ್ ಪ್ರೊವೈಡ್ ಮಾಡ್ತಾರೆ. ಹೆಲ್ತ್ ಬೆನಿಫಿಟ್ಸ್ ಗಳನ್ನು ಪ್ರೊವೈಡ್ ಮಾಡ್ತಾರೆ. ಇನ್ಶೂರೆನ್ಸ್ ಇರ್ಬೋದು, ESI ಇರ್ಬೋದು, ಈ ರೀತಿಯಾದ ಕೆಲವೊಂದು ಬೆನಿಫಿಟ್ಸ್ ಗಳನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಅದರ್ ಸೋರ್ಸ್ ಆಫ್ ಇನ್ಕಮ್ ಬಂದ್ಬಿಟ್ಟು, ಸೊ ಅಪಾರ್ಟ್ ಫ್ರಮ್ ಇದು ಇಷ್ಟೆಲ್ಲ ಬಿಟ್ಟು, ಸಪೋಸ್ ನೀವು ಎಕ್ಸ್ಟ್ರಾ ಏನಾದ್ರು ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೀರಾ ಟೀಮ್ಗೆ, ಇಲ್ಲದಿದ್ರೆ ಎಂಟ್ರಿ ಲೆವೆಲ್ ಅಸೋಸಿಯೇಟ್ಸ್ ಗಳಿಗೆ ಏನಾದ್ರು ಟ್ರೈನಿಂಗ್ ಪ್ರೊವೈಡ್ ಮಾಡಿದ್ರೆ ನಿಮ್ಗೆ ಪರ್ ಸೆಷನ್ ಇಷ್ಟು ಅಂತ ಎಕ್ಸ್ಟ್ರಾ ಇನ್ಕಮ್ ಅನ್ನು ನೀವು ಅರ್ನ್ ಮಾಡಬಹುದು. ಅದರ ಜೊತೆ ನೀವೇನಾದ್ರೂ ರೆಫರೆನ್ಸ್ ಪ್ರೊವೈಡ್ ಮಾಡ್ತೀರಾ, ಅದರಿಂದ ನಿಮ್ಗೆ ಕಂಪನಿಗೆ ಒಂದು ಸೇಲ್ಸ್ ಜನರೇಟ್ ಆಯ್ತು ಅಂತ ಆದ್ರೆ ನಿಮ್ಗೆ ರೆಫರೆನ್ಸ್ ಬೋನಸ್ ಸಿಗುತ್ತೆ. ಸೊ ಈ ರೀತಿಯಾಗಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಬೇರೆ ಬೇರೆ ವೇಸ್ ಅಲ್ಲಿ ನೀವು ಇನ್ಕಮ್ ಅನ್ನು ಅರ್ನ್ ಮಾಡಬಹುದು. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ಇರುವಂತ ಅಪರ್ಚುನಿಟೀಸ್ ಗಳು ಏನು ಅಂತದ್ದು, ಒಂದು ಡೈವರ್ಸಿಟಿ. ಸೊ ಇಲ್ಲಿ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ನೀವು ತುಂಬಾ ರೀತಿ ಸೆಕ್ಟರ್ಸ್ ಅಲ್ಲಿ ನೀವು ವರ್ಕ್ ಮಾಡಬಹುದು. ಆಸ್ ಅ ಸೇಲ್ಸ್ ಎಕ್ಸಿಕ್ಯೂಟಿವ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್, ಡಿಜಿಟಲ್ ಮಾರ್ಕೆಟರ್, ಈ ರೀತಿ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ನೀವು ವರ್ಕ್ ಮಾಡಬಹುದು ಆಗಿದೆ. ಸೊ ಡೈವರ್ಸಿಫೈಡ್ ಫೀಲ್ಡ್ ಇರುತ್ತೆ. ಆಮೇಲೆ ಈ ಒಂದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ ಗಳಲ್ಲಿ ಇರುತ್ತೆ. ಎಕ್ಸಾಂಪಲ್ ಗೆ ಹಾಸ್ಪಿಟಲ್, ಮ್ಯಾನುಫ್ಯಾಕ್ಚರಿಂಗ್, IT, ರಿಟೇಲ್, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೆಕೆಂಡ್ ಅಪರ್ಚುನಿಟಿ ಬಂದ್ಬಿಟ್ಟು ಕ್ಯಾರಿಯರ್ ಅಡ್ವಾನ್ಸ್ಮೆಂಟ್. ಸೊ ಇಲ್ಲಿ ನೀವು ಎಂಟ್ರಿ ಲೆವೆಲ್ ಅಲ್ಲಿ ನೀವು ಜಾಬ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಬೇಸಿಸ್ ಅಲ್ಲಿ ನೀವು ಇವನ್ CEO ಲೆವೆಲ್ಗೆ ಸಹ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಒಂದು ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಬೇಸಿಸ್ ಅಲ್ಲಿ ಇಮಿಡಿಯೇಟ್ ಆಗಿ ಲೆವೆಲ್ ಚೇಂಜ್ ಅನ್ನು ಮಾಡುವ ಒಂದು ಅಪರ್ಚುನಿಟಿ ಇಲ್ಲಿ ಅದೇ ನೀವು ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಗ್ರೋತ್ ರೇಟ್ ಏನಿದೆ ತುಂಬಾ ಕಮ್ಮಿ ಇರುತ್ತೆ. ಸೊ ನೀವು IT ಇಂಡಸ್ಟ್ರಿಗೆ ಹೋಗಿ
ಮೇ ಬಿ ಆಫ್ಟರ್ 5 ಇಯರ್ಸ್ 10 ಇಯರ್ಸ್ ಕೆಲವೊಮ್ಮೆ ಪ್ರಮೋಷನ್ಸ್ ತಗೊಳ್ಳೋರು ಇದ್ದಾರೆ. ಬಟ್ ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ನೀವು ಲೆವೆಲ್ ಅನ್ನು ಸ್ಕಿಪ್ ಮಾಡಬಹುದಾಗಿದೆ. ಸೊ ತುಂಬಾ ಜನ ಇದ್ದಾರೆ ಯಾರು ಗ್ರೌಂಡ್ ಲೆವೆಲ್ ಆಸ್ ಅ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡು ನೆಕ್ಸ್ಟ್ ಹೈಯರ್ ಮ್ಯಾನೇಜ್ಮೆಂಟ್ ಲೆವೆಲ್ಗೆ ಮೂವ್ ಆಗಿದ್ದಾರೆ. ಈ ರೀತಿಯಾದ ತುಂಬಾ ಒಂದು ಎಕ್ಸಾಂಪಲ್ಸ್ ಇದೆ. ರಾಜೀವ್ ಮೆಹ್ತಾ, ಸೊ ಇವರು 1992 ಅಲ್ಲಿ ಆಸ್ ಅ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಸೊ ಇವರು ಕರೆಂಟ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಇದರ ಒಂದು ಚೇರ್ಮನ್ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇದ್ದಾರೆ. ಅದೇ ರೀತಿ ಡಗ್ ಮ್ಯಾಕ್ಮಿಲ್ಲನ್, ಇವರು ಅವರ ಒಂದು ಕ್ಯಾರಿಯರ್ ಅನ್ನು 1984 ಅಲ್ಲಿ ಆಸ್ ಅ ಸಮ್ಮರ್ ಅಸೋಸಿಯೇಟ್ ಆಗಿ ಕ್ಯಾರಿಯರ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಅವರು 1990 ಅಲ್ಲಿ ವಾಲ್ಮಾರ್ಟ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಅನ್ನು ತಗೊಳ್ತಾರೆ. 2005 ಅಲ್ಲಿ ವಾಲ್ಮಾರ್ಟ್ ನ ಸ್ಯಾಮ್ಸ್ ಕ್ಲಬ್ ಡಿವಿಷನ್ ನ ಒಂದು ಸಿಇಒ ಆಗಿ ಡೆಸಿಗ್ನೇಷನ್ ಅನ್ನು ತಗೊಳ್ತಾರೆ. ಸೊ ಈ ರೀತಿ ಎಕ್ಸಾಂಪಲ್ಸ್ ಗಳಿದೆ ಯಾರು ಗ್ರೌಂಡ್ ಲೆವೆಲ್ ಅಲ್ಲಿ ಆಸ್ ಅಸೋಸಿಯೇಟ್ ಲೆವೆಲ್ ಅಲ್ಲಿ ಕಂಪನಿಗೆ ಸೇರ್ಕೊಂಡು ಟಾಪ್ ಮ್ಯಾನೇಜ್ಮೆಂಟ್ ಲೆವೆಲ್ಗೆ ಮೂವ್ ಆಗಿದ್ದಾರೆ. ಸೊ ಆದ್ರಿಂದ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಒಂದು ಕ್ಯಾರಿಯರ್ ಅಪರ್ಚುನಿಟೀಸ್ ಗಳಿದೆ. ಅರ್ನಿಂಗ್ ಪೊಟೆನ್ಶಿಯಲ್ ಅನ್ಲಿಮಿಟೆಡ್ ಅಂತ ನಾವು ಹೇಳ್ಬೋದು. ಸೊ ಯಾರು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಈ ಒಂದು ಸೆಗ್ಮೆಂಟ್ ಗೆ ಬರ್ಬೋದು ಅಂತ, ಸೊ ನೀವು ಎಕ್ಸ್ಟ್ರೋವರ್ಟ್ ಆಗಿದ್ದೀರಾ, ನೀವು ಜನರ ಜೊತೆ ಬೆರಿಲಿಕ್ಕೆ ಇಷ್ಟಪಡ್ತೀರಾ, ಟೀಮ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ, ಒಳ್ಳೆದಾಗಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇದೆ, ಒಳ್ಳೆದಾಗಿ ಒಂದು ಪ್ರೆಸೆಂಟೇಶನ್ ಸ್ಕಿಲ್ ಇದೆ. ಸೊ ಈ ರೀತಿಯಾದ ಕ್ವಾಲಿಟೀಸ್ ಗಳು ನಿಮ್ಮಲ್ಲಿ ಇದ್ರೆ ಡೆಫಿನೆಟ್ ಆಗಿ ನೀವು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅನ್ನು ಚೂಸ್ ಮಾಡಬಹುದು. ಸೊ ನಾನು ತುಂಬಾ ಜನ ನೋಡಿದ್ದೇನೆ. ಸೊ ಅವರಲ್ಲಿ ಈ ಎಲ್ಲ ಸ್ಕಿಲ್ ಇದ್ರೂ ಅವರು ಬ್ಯಾಕ್ ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಜಸ್ಟ್ ಒಂದು ಜಾಬ್ ಪರ್ಪಸ್ ಗೆ ಸೇರ್ತಾರೆ. ಬಟ್ ಸ್ವಲ್ಪ ಟೈಮ್ ಅಲ್ಲಿ ಅದು ಅವ್ರಿಗೆ ಬೋರ್ ಆಗುತ್ತೆ, ಯಾಕಂದ್ರೆ ಆ ಒಂದು ಕೆಲಸ ಏನಿದೆ ಅವರ ಒಂದು ನೇಚರ್ಗೆ ಸೂಟ್ ಆಗಲ್ಲ. ಸೊ ಈ ರೀತಿಯಾಗಿ ಅವರು ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಲ್ಲ. ಸೊ ಫ್ರೆಂಡ್ಸ್, ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಕರೆಂಟ್ ಮಾರ್ಕೆಟ್ ಅಲ್ಲಿ ತುಂಬಾ ಒಂದು ಡಿಮಾಂಡ್ ಅಲ್ಲಿ ಇರುವಂತಹ ಒಂದು ಫೀಲ್ಡ್ ಆಗಿದೆ. ಪ್ರತಿಯೊಂದು ಆರ್ಗನೈಸೇಷನ್ ಇದು ಬೇಕೇ ಬೇಕು. ಸೊ ಇಲ್ಲಿ ಜಾಬ್ ಅಪರ್ಚುನಿಟೀಸ್ ಗಳು ತುಂಬಾ ಇದೆ. ಸೊ ಆದ್ರಿಂದ ಸೊ ಎಲ್ಲರೂ ಮಾಡುವಂತದ್ದೇ ಕೆಲಸ ಮಾಡೋ ಬದಲು ಸೊ ನಿಮ್ಮಲ್ಲಿ ಕೆಲವು ಈ ರೀತಿ ಮಾರ್ಕೆಟಿಂಗ್ ಸ್ಕಿಲ್ಸ್ ನ ಒಂದು ಪೊಟೆನ್ಶಿಯಲ್ ಇದೆ, ಸ್ಕಿಲ್ಸ್ ಇದೆ ಅಂತ ಆದ್ರೆ ಡೆಫಿನೆಟ್ ಆಗಿ ಇದನ್ನ ಕನ್ಸಿಡರ್ ಮಾಡಬಹುದು. ಸೊ ಇನ್ನೊಂದು ಅಡ್ವಾಂಟೇಜಸ್ ಏನಂದ್ರೆ, ಸೊ ನಿಮ್ಗೆ ಸಪೋಸ್ ಸ್ವಲ್ಪ ಟೈಮ್ ವರ್ಕ್ ಮಾಡಿ, ಸಪೋಸ್ ನಿಮ್ಗೆ ಓನ್ ಆಗಿ ನೀವು ಏನಾದ್ರೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು, ಇಲ್ಲ ಆಂಟ್ರಪ್ರನರ್ ಆಗ್ಬಹುದು. ಸೊ ಈ ಒಂದು ವಿಡಿಯೋ ಮುಖಾಂತರ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಪರ್ಚುನಿಟಿ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, see you in the next video. Take care. Bye.